ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ವರ್ಷಗೌಡ ವ್ಲಾಗ್ಸ್. ಫ್ರೆಂಡ್ಸ್, ನಾನಿವತ್ತು ನ್ಯೂ ಕ್ರೋಶಾ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಹೋಗಿ ಸಬ್ಸ್ಕ್ರೈಬ್ ಆಗಿ. ಇದಕ್ಕೆ ನಾನು 70.95 mm ನೀಡಲ್ ಯೂಸ್ ಮಾಡ್ತಾಯಿದ್ದೀನಿ ಆ್ಯಂಡ್ 6 ದಾರ ಯೂಸ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಮೊದಲಿಗೆ ಬಟ್ಟೆಗೆ ಒಂದು ನಾಟ್ ಮಾಡ್ಕೊತಾ ಇದ್ದೀನಿ. ನಾಟ್ ಮಾಡ್ಕೊಂಡಿದ್ದಾದಮೇಲೆ ನಾಟ್ ಪಕ್ಕದಲ್ಲೇ ಇನ್ನೊಂದು ನಾಟ್ ಮಾಡ್ಕೊತಾ ಇದ್ದೀನಿ. ಮತ್ತು ಈಗ ನಾನು 5 ಚೈನ್ ಮಾಡ್ಕೊಂಡಿದ್ದಾದಮೇಲೆ 5 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 1 2 3 4 5 ಚೈನ್ಸ್ ಹಾಕೊಂಡಿದ್ದಾದ್ಮೇಲೆ 5 ಚೈನ್ ಎಲ್ಲಿಗೆ ಬಟ್ಟೆಗೆ ಒಂದು ನಾಟ್ ಮಾಡ್ಕೋಬೇಕು. ನಾಟ್ ಮಾಡ್ಕೊಂಡಿದ್ದಾದಮೇಲೆ ಈಗ ನಾನು 3 ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. 1 2 3 ಚೈನ್ ಹಾಕೊಂಡ್ಮೇಲೆ 3 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಒಂದು ನಾಟ್ ಮಾಡ್ಕೊತಾ ಇದ್ದೀನಿ. ನಾನು ಸ್ಟಾರ್ಟಿಂಗಲ್ಲಿ 5 ಚೈನ್ ಒನ್ ಟೈಮ್ ಹಾಕ್ಕೊಂಡೆ ಮತ್ತು 3 ಚೈನ್ ಒನ್ ಟೈಮ್ ಹಾಕ್ಕೊಂಡೆ. ಈಗ ನಾನು ಹಾಗೆ 5 ಚೈನ್ ಹಾಕ್ಕೊತಾ ಇದ್ದೀನಿ. 1 2 3 4 5 ಚೈನ್ ಆದಮೇಲೆ 5 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೊಂದು ಲಾಕ್ ಮಾಡ್ಕೊತೀನಿ. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ 5 ಚೈನ್ಸ್ 1 2 3 4 5 ಚೈನ್ ಆದಮೇಲೆ 5 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೊಂದು ಲಾಕ್ ಮಾಡ್ಕೋಬೇಕು. ಮತ್ತು ಈಗ ಹಾಗೇನು 5 ಚೈನ್ ಹಾಕ್ಕೊತಾ ಇದ್ದೀನಿ. ನಾನು 5 ಚೈನ್ 3 ಟೈಮ್ಸ್ ಹಾಕ್ಕೊತಾ ಇದ್ದೀನಿ. ಇಲ್ಲಿ 1 2 3 4 5 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೊಂದು ನಾಟ್ ಮಾಡ್ಕೊತಾ ಇದ್ದೀನಿ. ಮತ್ತೀಗ ಇಲ್ಲಿ 3 ಚೈನ್ಸ್ ಹಾಕ್ಕೊತಾ ಇದ್ದೀನಿ. 3 ಚೈನ್ನ ಒನ್ ಟೈಮ್ ಹಾಕ್ಕೊತೀನಿ. ಸ್ಟಾರ್ಟಿಂಗಲ್ಲಿ 5 ಚೈನ್ ಒನ್ ಟೈಮ್, 3 ಚೈನ್ ಒನ್ ಟೈಮ್ ಹಾಕ್ಕೊಂಡು 5 ಚೈನ್ನ 3 ಟೈಮ್ಸ್ ಹಾಕ್ಕೊಂಡೆ. ಈಗ 3 ಚೈನ್ನ ಒನ್ ಟೈಮ್ ಹಾಕ್ಕೊಳ್ತಾ ಇದ್ದೀನಿ. 3 ಚೈನ್ನ ಒನ್ ಟೈಮ್ ಹಾಕ್ಕೊಂಡು 3 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೊಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತೀಗ ಇಲ್ಲಿ 5 ಚೈನ್ ಒನ್ ಟೈಮ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಸೀರೆಗೆ ಹಾಕೋದಾದರೆ ಸ್ಟಾರ್ಟಿಂಗಲ್ಲಿ 5 ಚೈನ್ ಒನ್ ಟೈಮ್ ಹಾಕ್ಕೋಬೇಕು ಆ್ಯಂಡ್ ಸೀರೆ ಎಂಡಿಂಗಲ್ಲಿ ಕೂಡ 5 ಚೈನ ಒನ್ ಟೈಮ್ ಹಾಕ್ಕೋಬೇಕು. ನಾನಿಲ್ಲಿ ಬೇರೆ ಬಟ್ಟೆನಲ್ಲಿ ತೋರಿಸ್ತಿರೋದ್ರಿಂದ ಮಧ್ಯದಲ್ಲಿ ಮಾತ್ರ 3 ಟೈಮ್ಸ್ ಹಾಕ್ಕೊಂಡಿದ್ದೀನಿ 5 ಚೈನ್ನ. ನೀವು ಪೂರ್ತಿ ಸ್ಟಾರ್ಟಿಂಗ್ ಆ್ಯಂಡ್ ಎಂಡಿಂಗ್ ಬಿಟ್ಟು ಇನ್ನೆಲ್ಲ ಪ್ರತಿಯೊಂದಿಗೂ 5 ಚೈನ್ನ 3 ಟೈಮ್ಸ್ ಹಾಕ್ಕೋಬೇಕು. 3 ಚೈನ್ ಒನ್ ಟೈಮ್ ಆದಮೇಲೆ ನಿಮ್ಗೆ ಕನ್ಫ್ಯೂಷನ್ ಆಗೋದಿಲ್ಲ ನೀವು ಸೀರೆನಲ್ಲಿ ಹಾಕಬೇಕಾದ್ರೆ. ನೋಡಿ, ಈ ಥರ ಬರುತ್ತೆ. 5 ಚೈನ್ 3 ಚೈನ್ ಆ್ಯಂಡ್ 5 ಚೈನ್ 3 ಟೈಮ್ಸ್ ಆ್ಯಂಡ್ 3 ಚೈನ್ ಒನ್ ಟೈಮ್ ಆ್ಯಂಡ್ 5 ಚೈನ್ ಒನ್ ಟೈಮ್ ಈ ಥರ ಹಾಕಿದ್ದೀನಿ ನಾನು. ನೀವು ಸೀರೆನಲ್ಲಿ ಹಾಕಬೇಕಾದ್ರೆ 5 ಚೈನ್ನ 3 ಟೈಮ್ಸ್ ಪೂರ್ತಿ ಹಾಕ್ಕೊಂಡು ಹೋಗ್ಬೇಕು, ಸ್ಟಾರ್ಟಿಂಗ್ ಆ್ಯಂಡ್ ಎಂಡಿಂಗ್ ಬಿಟ್ಟು. 3 ಚೈನ್ಸ್ ಆದಮೇಲೆ ಮತ್ತೆ ನಾನು ಸೆಕೆಂಡ್ ಸ್ಟೆಪ್ ಸ್ಟಾರ್ಟ್ ಮಾಡಿದ್ದೀನಿ. ಸೆಕೆಂಡ್ ಸ್ಟೆಪ್ಪಲ್ಲೂ ಸೇಮ್ ದಾರ ಯೂಸ್ ಮಾಡ್ತಾಯಿದ್ದೀನಿ. ಒಂದು ಸಲ ಬಟ್ಟೆಗೆ ನಾಟ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ನಾಟ್ ಪಕ್ಕದಲ್ಲೇ ಇನ್ನೊಂದು ನಾಟ್ ಮಾಡ್ಕೋಬೇಕು. ನಾನು ಎಲ್ಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಫಸ್ಟ್ ಸ್ಟೆಪ್ ನಾವು ಸ್ಟಾರ್ಟ್ ಮಾಡ್ಕೊಂಡ್ವಲ್ಲ ಅಲ್ಲಿಂದನೇ ನಾವು ಸ್ಟಾರ್ಟ್ ಮಾಡ್ಕೊತಾ ಇದ್ದೀವಿ. ಮತ್ತು ಈಗ ಸೂಜಿ ಮೇಲೆ ಒಂದು ಸಲ ದಾರ ತೊಗೊಂಡು 5 ಚೈನ್ ಬಿಟ್ಟು ನೆಕ್ಸ್ಟ್ 3 ಚೈನ್ ಏನಿರುತ್ತೆ ಅದರೊಳಗಡೆಯಿಂದ ದಾರ ತಂದು 3 ಆಗುತ್ತೆ. ಆಗ 3ರಿಂದ 2, 2ರಿಂದ 1 ಮಾಡ್ಕೋಬೇಕು. ಮಾಡ್ಕೊಂಡಿದ್ದಾದಮೇಲೆ ಸೂಜಿ ಮೇಲೆ ಒಂದು ಸಲ ದಾರ ತೊಗೊಂಡು ನಾವೇನು ಕಂಬ ಹಾಕಿದ್ವಲ್ಲ ಆ ಕಂಬದೊಳಗಡೆಯಿಂದ ದಾರ ತೊಗೊಂಬರಬೇಕು. ಈ ಥರ 5 ಟೈಮ್ಸ್ ದಾರ ತರಬೇಕು. ತಗೊಂಡು ಎಳ್ಕೊಬೇಡಿ, ತಗೊಂಡು ಹಾಗೆ ಇಟ್ಕೊಳ್ಳಿ ನೀಡಲ್ಗೆ. ನಾನು ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಲ್ಲ ಅದೇ ಥರ ನಾನು ಈ ಥರ 5 ಟೈಮ್ಸ್ ತಗೊಳ್ತೀನಿ. ಸೇಮ್ ಕಂಬದೊಳಗಡೆ ತಗೊಂಡು ಮತ್ತೆ ಒಂದು ಸಲ ದಾರ ತಗೊಂಡು ದಾರನ ಪೂರ್ತಿಯಾಗಿ ಎಳ್ಕೊಬರ್ತೀನಿ. ಈ ಥರ ಎಳ್ಕೊಂಬಂದು ಒಂದು ಸಲ ನಾಟ್ ಮಾಡಿಕೊಂಡು ಬಟ್ಟೆ ಹಿಂದೆ ತಿರುಗಿಸ್ಕೊತೀನಿ. ಬಟ್ಟೆ ಹಿಂದೆ ತಿರುಗಿಸ್ಕೊಂಡ್ಮೇಲೆ 1 2 3 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡು ನಾವು ಸ್ಟಾರ್ಟಿಂಗ್ ನಾಟ್ ಮಾಡ್ಕೊಂಡಿದ್ವಲ್ಲ ಆ ನಾಟಿಗೆ ಒಂದು ನಾಟ್ ಮಾಡ್ಕೊಳ್ತಾ ಇದ್ದೀನಿ. ನಾಟ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಬಟ್ಟೆನ ಹಿಂದೆ ತಿರುಗಿಸ್ಕೊತೀನಿ. ಹಿಂದೆ ತಿರುಗಿಸಿ ಇವಾಗ ನಾವೇನು 3 ಚೈನ್ ಹಾಕಿದ್ವಿ ಆ 3 ಚೈನ್ ಒಳಗಡೆ 5 ನಾಟ್ಸ್ ಹಾಕ್ಕೋಬೇಕು. 5 ನಾಟ್ಸ್ ಹಾಕ್ಕೊಳ್ಳಿ. 1 2 3 4 5 ನೋಡಿ 5 ನಾಟ್ಸ್ ಆಯಿತು 3 ಚೈನಿಗೆ.
ನೋಡಿ ಈ ಥರ ಪಫ್ ಥರ ಬರುತ್ತೆ ಡಿಸೈನ್ ಫ್ರೆಂಡ್ಸ್. ಈ ಥರ ನಾನು 5 ಹಾಕ್ಕೊಳ್ತಾ ಹೋಗ್ತೀನಿ. ನೋಡಿ ಸೂಜಿ ಮೇಲೆ ಒಂದು ಸಲ ದಾರ ತೊಗೊಂಡು ಮತ್ತೆ 3 ಚೈನ್ ಏನಿತ್ತು ಆ 3 ಚೈನ್ ಒಳಗಡೆಯಿಂದ ದಾರ ತಂದು ಕಂಬ ಮಾಡ್ಕೋಬೇಕು. 2ರಿಂದ 1, 3ರಿಂದ 2, 2ರಿಂದ 1 ಮಾಡಿಕೊಂಡು ಮತ್ತೆ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ನಾವೇನು ಕಂಬ ಹಾಕಿದ್ವಿ ಅಲ್ಲ ಆ ಕಂಬದೊಳಗಡೆಯಿಂದ ಮತ್ತೆ ದಾರ ತೆಗೆದು ಹಾಗೆ ಇಟ್ಕೋಬೇಕು. ಮತ್ತೆ ನಾವು 2ರಿಂದ 1 ಹತ್ರ ಮಾಡಬಾರ್ದು. ಮತ್ತು ಇನ್ನೊಂದು ಸಲ ಕೂಡ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಸೇಮ್ ಕಂಬದಿಂದ ತರಬೇಕು. ಮತ್ತು ಸೂಜಿ ಮೇಲೆ ದಾರ ತಗೊಂಡು ಕಂಬದೊಳಗಡೆಯಿಂದ ಮತ್ತೆ ದಾರ ತರಬೇಕು. ಈ ಥರ 5 ಟೈಮ್ಸ್ ಮಾಡ್ಕೋಬೇಕು. 5 ಟೈಮ್ಸ್ ಮಾಡ್ಕೊಂಡಿದ್ದಾದಮೇಲೆ ದಾರಾನ ಎಳ್ಕೋಬೇಕು. ಈ ಥರ ಎಳ್ಕೊಂಡು ಮತ್ತೆ ಒಂದು ನೋಟ್ ಮಾಡ್ಕೋಬೇಕು. ಆ ಪಫಿಗೆ ಏನು ಹಾಕಿದ್ವಲ್ಲ ಅದಕ್ಕೆ ಹಾಕ್ಬಿಟ್ಟು ಮತ್ತೆ ಬಟ್ಟೆನ ಉಲ್ಟಾ ಮಾಡಿ 1, 2, 3 ಚೈನ್ಸ್ ಹಾಕಿ ನೆಕ್ಸ್ಟ್ ನಾವು ಲೆಫ್ಟ್ ಸೈಡಲ್ಲಿ ನಾಟ್ ಇತ್ತಲ್ಲ ಅದೇ ನಾಟಿಗೆ ಒಂದು ನಾಟ್ ಮಾಡ್ಕೊಳ್ತಾ ಇದ್ದೀನಿ. ನಾಟ್ ಮಾಡ್ಕೊಂಡಿದ್ದಾದ್ಮೇಲೆ ಮತ್ತೆ ಬಟ್ಟೆನ ಹಿಂದೆ ತಿರುಗಿಸ್ಕೊಂಡು 3 ಚೈನ್ ಏನು ಹಾಕಿದ್ವಿ ಆ 3 ಚೈನಿಗೆ 5 ನಾಟ್ಸ್ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. 1, 2, 3, 4, 5 ಚೈನ್ಸ್ ಹಾಕ್ಕೊಂಡಿದ್ದಾದಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಸೇಮ್ 3 ಚೈನ್ ಒಳಗಡೆ ಇಂದ ಮತ್ತೆ ದಾರ ತೆಗೆದು 2ರಿಂದ 1 ಮಾಡ್ಕೋಬೇಕು. ಮತ್ತೆ 2ರಿಂದ 1 ಮಾಡ್ಕೋಬೇಕು. ಮಾಡಿಕೊಂಡು ಮತ್ತೆ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ನಾವೇನು ಕಂಬ ಹಾಕಿದ್ವಲ್ಲ ಆ ಕಂಬದೊಳಗಡೆಯಿಂದ ದಾರ ತರಬೇಕು. ದಾರ ತೆಗೆದು ಹಾಗೆ ಇಟ್ಕೋಬೇಕು. ಇದೇ ಥರ 5 ಟೈಮ್ಸ್ ಮಾಡ್ಕೋಬೇಕು. ನೀವು ಬೇಕಾದ್ರೆ ಗ್ರಿಪ್ಪಾಗಿ ಇಟ್ಕೋಬೋದು ದಾರನ ಲೆಫ್ಟ್ ಹ್ಯಾಂಡಿಂದ ತಮ್ಮಿಂದ. ನಿಮ್ಗೆ ಬೇಕು ಅದು ಜರುಗುತ್ತೆ ಕೆಳಗಡೆ ಬೀಳುತ್ತೆ ಅಂತ ಅನಿಸಿದ್ರೆ, ನನಗೇನು ಆ ಥರ ಅನಿಸ್ತಾ ಇಲ್ಲ. ಸೊ ನಾನು ಹಾಗೆ ಇದು ಮಾಡ್ಕೊತಾ ಇದ್ದೀನಿ. ನೋಡಿ 5 ಆದಮೇಲೆ ಮತ್ತೆ ದಾರ ತಂದು ಒಂದು ನಾಟ್ ಮಾಡ್ಕೋಬೇಕು. ನಾನು ವೀಡಿಯೋದಲ್ಲಿ ತೋರಿಸ್ತಿರೋ ಹಾಗೆ ಮತ್ತೆ ಬಟ್ಟೆನ ಹಿಂದೆ ತಿರುಗಿಸಿ 1, 2, 3 ಚೈನ್ ಹಾಕಿ ಲೆಫ್ಟ್ ಸೈಡ್ ಏನು ನಾಟ್ ಇತ್ತು ನಾವು ಸ್ಟಾರ್ಟಿಂಗ್ ಹಾಕ್ಬೇಕಾದ್ರೆ ಸೇಮ್ ನಾಟಿಗೆ ಒಂದು ನಾಟ್ ಮಾಡ್ಕೋಬೇಕು. ನಾಟ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಬಟ್ಟೆನ ಹಿಂದೆ ತಿರುಗಿಸ್ಕೊಂಡು 3 ಚೈನ್ ಏನಿತ್ತು ಆ 3 ಚೈನಿಗೆ 5 ನಾಟ್ಸ್ ಹಾಕ್ಕೊಳ್ತಾ ಇದ್ದೀನಿ. 1, 2, 3, 4, 5. ನಾವು ಬೇಕಾದ್ರೆ ನಾವು 3 ಚೈನಿಗಲ್ವ ಈ ಥರ ಕಂಬಗಳನ್ನ ಮಾಡ್ಕೊತಾರೆ ಪಫ್ ಕಂಬನ. ಸೊ ನೀವು ಬೇಕಾದ್ರೆ 3 ಆದರೂ ಇನ್ನೂ ಶಾರ್ಟಾಗಿ ಹಾಗೆ ಹಾಕ್ಕೊಂಡು ಹೋಗ್ಬೋದು. ಅದು ಒಂಥರ ಡಿಸೈನ್ ಚೆನ್ನಾಗಿರುತ್ತೆ. ತುಂಬ ದೊಡ್ಡದಾಗಿ ಬರಲ್ಲ, ಅದು ಚಿಕ್ಕದಾಗಿ ಬರುತ್ತೆ. ನಾನಿಲ್ಲಿ 5 ಪಫ್ ಥರ ಹಾಕ್ಕೊಂಡು ಹೋಗ್ತಾಯಿದ್ದೀನಿ 3 ಚೈನ್ ಒಳಗಡೆ. ಸೊ ಸ್ವಲ್ಪ ಇನ್ನೂ ದೊಡ್ಡದು ಬರಲಿ ಚೆನ್ನಾಗಿ ಕಾಣಲಿ ಅಂತ ಅಷ್ಟೇ. ನೀವು ಬೇಕಾದ್ರೆ 3ಗೆ ಸ್ಟಾಪ್ ಮಾಡ್ಕೋಬೋದು. 3ಗೆ ಸ್ಟಾಪ್ ಮಾಡಿ ಮತ್ತೆ ನೆಕ್ಸ್ಟ್ ಏನಿತ್ತೋ ಅದಕ್ಕೆ ನಾಟ್ ಮಾಡಿಕೊಂಡು ಚೈನಿಗೆ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ಬೋದು. ನಾನಿಲ್ಲಿ 5 ಪಫ್ ಕಂಬ ಹಾಕೋಣ ಅಂಥೇಳಿ 5 ಹಾಕ್ತಾಯಿದ್ದೀನಿ. ನೋಡಿ ಈ ಥರ ದಾರ ಎಳ್ಕೊಂಡು ಮತ್ತೆ ನಾಟ್ ಮಾಡ್ಕೊಳ್ತಾ ಇದ್ದೀನಿ. ಇದು 4th ಪಫ್. ಇದು ಮತ್ತೆ ಬಟ್ಟೆನ ಹಿಂದೆ ತಿರುಗಿಸಿ 1, 2, 3 ಚೈನ್ ಮಾಡಿ ನಾಟ್ ಏನಿತ್ತು ಪಫ್ ಈಗ ಲೆಫ್ಟ್ ಸೈಡಲ್ಲಿ ಅದೇ ನಾಟಿಗೆ ಒಂದು ನಾಟ್ ಮಾಡ್ಕೊಳ್ತಾ ಇದ್ದೀನಿ. ನಾಟ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಬಟ್ಟೆನ ಹಿಂದೆ ತಿರುಗಿಸಿ 5 ನಾಟ್ಸ್ ಹಾಕ್ಕೊಳ್ತಾ ಇದ್ದೀನಿ. 3 ಚೈನಿಗೆ 5 ನಾಟ್ಸ್ ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್ ಈ ಡಿಸೈನ್ ತುಂಬ ಅಂದರೆ ತುಂಬ ಈಸಿ ಇದೆ ಆ್ಯಂಡ್ ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ಬೇಕಾದ್ರೆ ಡಬಲ್ ಕಲರ್ ಏನು ಯೂಸ್ ಮಾಡಬೇಡಿ, ಒಂದೇ ಕಲರಲ್ಲಿ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಬೇಕಾದ್ರೆ ಇದ್ರ ಮೇಲ್ಗಡೆನೂ ಕೂಡ ಬೇರೆ ಡಿಸೈನ್ಸ್ ಥರ ಮಾಡ್ಕೋಬೋದು ನೀವು. ನೋಡಿ 4 ಪಫ್ ಆಯಿತು. ಮತ್ತು ಸೂಜಿ ಮೇಲೆ ಒಂದು ಸಲ ದಾರ ತೆಗೆದು 3 ಚೈನ್ ಒಳಗಡೆ ದಾರ ತಂದು 2ರಿಂದ 1 ಮಾಡ್ಕೋಬೇಕು. ಮತ್ತು 2ರಿಂದ 1 ಮಾಡ್ಕೋಬೇಕು. ಹೋಗ್ತಾ ಹೋಗ್ತಾ ನೀವು ಸ್ಪೀಡಾಗಿ ಮಾಡ್ಕೊಂಡು ಹೋಗ್ಬೋದು, ಯಾಕಂದರೆ ಬರೀ ಥ್ರೆಡ್ ವರ್ಕ್ ಅಲ್ವಾ, ತುಂಬ ಈಸಿ ಇರುತ್ತೆ. ನೋಡಿ 1 ಸಲ ತಂದೆ ಮತ್ತು 2 ಸಲ ಒಂದು ಸಲ ದಾರ ಸೂಜಿ ಮೇಲೆ ಒಂದು ಸಲ ದಾರ ತೊಗೊಂಡು ಕಂಬದೊಳಗಡೆಯಿಂದ ಎಳ್ಕೊಳ್ಳಿ. ಮತ್ತು 2ರಿಂದ 1 ಈ ಥರ ಮಾಡೋದಕ್ಕೆ ಹೋಗಬೇಡಿ, ಹಾಗೆ ಇಟ್ಕೋಬೇಕು 5 ಟೈಮ್ಸ್. ನಿಮ್ಗೆ ಸ್ಟಾರ್ಟಿಂಗ್ ಕಲಿಯುವಾಗ ಕಷ್ಟ ಅಂತ ಅನಿಸುತ್ತೆ, ಬಟ್ ಹೋಗ್ತಾ ಹೋಗ್ತಾ ಈಸಿ ಆಗುತ್ತೆ. ನೋಡಿ ಇವಾಗ ಈ ಥರ ದಾರ ತರೋದು ಅಷ್ಟೇ ತುಂಬ ಈಸಿ ಅನಿಸುತ್ತೆ.
ನೋಡಿ ದಾರ ತಂದು ಮತ್ತೆ ಬಟ್ಟೆನ ಹಿಂದೆ ತಿರುಗಿಸಿ 3 ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. 1 2 3 ಚೈನ್ ಹಾಕ್ಕೊಂಡು ಲೆಫ್ಟ್ ಸೈಡಲ್ಲಿ ಏನು ಕಂಬ ಇತ್ತಲ್ಲ ನಾಟ್ ಇತ್ತಲ್ಲ ಅದೇ ನಾಟಿಗೆ ಒಂದು ನಾಟ್ ಮಾಡಿ ಮತ್ತೆ ಬಟ್ಟೆನ ಹಿಂದೆ ತಿರುಗಿಸಿ 3 ಚೈನ್ ಏನು ಹಾಕಿದ್ವಿ ಆ 3 ಚೈನಿಗೆ 5 ನಾಟ್ಸ್ ಹಾಕ್ಕೊಳ್ತಾ ಇದ್ದೀನಿ. 1 2 3 4 5 ನಾಟ್ಸ್ ಹಾಕ್ಕೊಂಡು ನೆಕ್ಸ್ಟ್ ನಾಟ್ ಏನಿತ್ತು ಆ ನಾಟಿಗೆ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ನಾವು 3 ಚೈನ್ ಆದಮೇಲೆ ನೆಕ್ಸ್ಟ್ 5 ಚೈನ್ ಹಾಕಿ ನಾಟ್ ಮಾಡಿದ್ವಲ್ಲ ಅದೇ ನಾಟಿಗೆ ಒಂದು ನಾಟ್ ಮಾಡ್ಕೋಬೇಕು. ನಾಟ್ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ 5 ಚೈನ್ ಏನಿತ್ತು ಅದೇ 5 ಚೈನಿಗೆ 5 ಚೈನ್ ಕಂಪ್ಲೀಟ್ ಆಗೋಷ್ಟು ನಾಟ್ ಮಾಡಿಕೊಂಡು ಮತ್ತೆ ಬಟ್ಟೆಗೂ ಕೂಡ ಒಂದು ನಾಟ್ ಮಾಡ್ಕೊಳ್ಳಿ. ನಾಟ್ ಮಾಡಿಕೊಂಡು ಮತ್ತೆ ಸೇಮ್ ಇವಾಗ ನಾವೇನು ಡಿಸೈನ್ ಮಾಡ್ಕೊಂಡ್ವಿ ಅದೇ ಡಿಸೈನ್ನ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಳ್ತಾ ಹೋಗ್ಬೋದು ಫ್ರೆಂಡ್ಸ್. ಈ ಡಿಸೈನ್ ನೋಡಿ ಯಾವ ಥರ ಬರುತ್ತೆ ಅಂತ ಹೇಳಿ ತೋರಿಸ್ತೀನಿ. ನೀವು ಹ್ಯಾಂಡ್ ಮಧ್ಯ 5 ಚೈನ್ ಏನಿತ್ತು ಅಲ್ಲಿ ನೀವು ಕುಚ್ಚು ಕೂಡ ಹಾಕೋಬೋದು. ಡಿಸೈನ್ ಈ ಥರ ಬರುತ್ತೆ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.